ಗೈಸ್, ಹೇಗಿದ್ದೀರಿ? ಗುಡ್ ಆಫ್ಟರ್ನೂನ್. ನಾನಿವತ್ತು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೆ. ಏನು ರೀಸನು ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ. ನಾನು ಸ್ವಲ್ಪ ದಿನದ ಹಿಂದೆ ನಾನು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದೀನಿ. ಆಮೇಲೆ ಅಲ್ಲಿ ಹೇಳಿದರು ಸ್ವಲ್ಪ ದಿನ ಬಿಟ್ಟು ಬಂದು ರಿಪೋರ್ಟ್ ತೊಗೊಂಡು ಹೋಗಿ ಅಂತ ಹೇಳಿದರು. ಹಾಗಾಗಿ ನಾನು ಇವಾಗ ರಿಪೋರ್ಟ್ ತರಬೇಕು ಅಂತ, ರಿಪೋರ್ಟ್ ಬಂದಿತ್ತು ಅಂತ ಬೆಳಗ್ಗೆ ಕಾಲ್ ಬಂದಿತ್ತು ನಮಗೆ. ರಿಪೋರ್ಟ್ ತರಬೇಕು ಅಂತ ಇವಾಗ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಮಗಳು ಹೋಗ್ತಾ ಇದ್ದೀವಿ. ರಕ್ಷು, ಹಾಯ್ ಮಾಡಪ್ಪ. ಏನಂದ್ರೆ ನಾವೀಗ BSF ಕ್ವಾರ್ಟ್ರಲ್ಲಿದ್ದೀವಿ. ಇಲ್ಲಿ ಹೊರಗಿನ ವಾತಾವರಣ ಹೆಂಗಿರುತ್ತೆ ಕ್ಯಾಂಪಸ್ ಒಳಗಡೆ ಎಲ್ಲನ ತೋರಿಸ್ಬೇಕಂತ ನನಗೆ ತುಂಬ ಆಸೆ ಇದೆ. ನಾನು ಇವಾಗ ಸ್ವಲ್ಪ ಮಾಡ್ತಾ ನಾನು ನೆಕ್ಸ್ಟ್ ನಿಮಗೆ ಅದೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಆಮೇಲೆ ಇಲ್ಲಿ ನಾವಿವಾಗ ಹಾಸ್ಪಿಟ್ಲಿಗೆ ಹೋಗ್ತಿರೋದು ಆಟೋದಲ್ಲಿ ಹೋಗಬೇಕಾಗುತ್ತದೆ. ಯಾಕಂದರೆ ನಾವು ಇಲ್ಲಿ ಸ್ಕೂಟಿ ಆಗಲಿ ಬೈಕ್ ಆಗಲಿ ಅಂತ ಏನೂ ತಂದಿಲ್ಲ. ನಾವು ನಾರ್ಮಲಾಗಿ ಇವ್ರಿಗೆ ಡ್ಯೂಟಿ ಇರುತ್ತೆ, ಬಾರ್ಡ್ರಿಗೆ ಹೋಗೋದು ಬರೋದು ಇರುತ್ತೆ. ಹಾಗಾಗಿ ನಾವು ಸ್ಕೂಟಿ ಅದು ಏನು ತಂದಿಲ್ಲ. ನಾವು ನಾರ್ಮಲ್ ಇವಾಗ ಆಟೋಕ್ಕೆ ಹೋಗೇ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಇವಾಗ ನಾನು ಆಟೋಕ್ಕೆ ಹೋಗಬೇಕಂದ್ರೆ ಮೊದಲು ಕಾಕ್ರಿಬರಿ ಅಂತ ಒಂದು ಪ್ಲೇಸ್ ಬರುತ್ತೆ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಮುಂದ್ಗಡೆ ಮತ್ತೊಂದು ಆಟೋ ಹಿಡ್ಕೊಂಡು ಮಿಷನ್ ಹಾಸ್ಪಿಟ್ಲಿಗೆ ಹೋಗಬೇಕು. ಮತ್ತು ಇಲ್ಲಿ ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಇದು BSF ಕ್ಯಾಂಪಸ್ ಒಳಗಡೆ ಎಲ್ಲ ಕಡೆಯೂ ಗ್ರೀನ್ ಅಂತ ನೋಡ್ತಿರ್ತೀವಿ. ಇವಾಗಂತೂ ಸ್ವಲ್ಪ ಜಾಸ್ತಿ ಬಿಸಿಲಿರುತ್ತೆ, ಮಧ್ಯಾಹ್ನ ಫುಲ್ಲು ಬಿಸಿಲು. ಸಂಜೆ ಈವ್ನಿಂಗ್ ಆದರೆ ಇಷ್ಟು ಥಂಡಿ ಶುರುವಾಗ್ತಿದೆ. ಇವಾಗ ನೋಡಿ, ನಾವು ಕ್ಯಾಂಪಸ್ದಿಂದ ಹೊರಗಡೆ ಬಂದ್ವಿ, ಗೇಟ್ ಹೊರಗಡೆ ಬಂದ್ವಿ. ಇದು ನಮ್ಮದು BSF ಗೇಟು, ಮೇನ್ ಗೇಟ್ ಇದು. ಅಲ್ಲಿ ಎದುರುಗಡೆ BSF ಗೇಟ್ ಹತ್ರನೇ ಒಂದು ದೇವರು ಟೆಂಪಲ್ ಇದೆ. ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ಒಂದಿನ. ಇವಾಗ ನೋಡಿ, ನಾವು ಆಟೋ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಕೂತ್ಕೊಂಡ್ವಿ, ಕೂತ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗಳು ತುಂಬ ಕೇಳ್ತಾಯಿದ್ಲು, ಅದು ಇದು ಅಂತ ಏನೇನೋ ಹೇಳ್ತಾಯಿದ್ಲು. ಇದು ನೋಡಿ, ಇವಾಗ ಒಂದು ಪ್ಲೇಸ್ ಬಂತು. ಇದು ಡೋಡಿರಾ ಹಟ್ ಅಂತ ಊರಿದು. ಇದರಲ್ಲಿ ಕಾಯಿಪಲ್ಲೆ ಇದೊಂದು ನಮ್ಮ ಕಡೆ ಊರ ಕಡೆ ಸಂತೆ ಇರುತ್ತಲ್ಲ, ಸಂತೆ ಥರ ಒಂಥರ ಕಾಯಿಪಲ್ಲೆ ಸಂತೆ ಇರುತ್ತೆ ಇಲ್ಲಿ. ಯಾವ ವಾರ ಅಂದರೆ ಬುಧವಾರ ಮತ್ತು ಶುಕ್ರವಾರ ಇರ್ತೈತಿ. ಎಲ್ಲ ನಮ್ಮ ಕಡೆ ಸಿಗೋ ಥರ ಸಿಗುತ್ತೆ, ಎಲ್ಲ ಥರ ಚೆನ್ನಾಗಿ ಐಟಮ್ಸ್ ಎಲ್ಲ. ಇವಾಗ ನಾವು ಮೇನು ಹೇಳಿದ್ದೆ ಅಲ್ಲ, ಅಲ್ಲಿ ಬರಬೇಕಾದ್ರೆ ಕಾಕ್ರಿಬರಿಗೆ ಹೋಗೋದಿದೆ ಅಂತ. ಕಾಕ್ರಿಬರಿಗೆ ಬಂದು ರೀಚ್ ಆದ್ವಿ ನಾವು. ಇವಾಗ ನೆಕ್ಸ್ಟು ಆಟೋ ತೊಗೊಂಡು ಮಿಷನ್ ಹಾಸ್ಪಿಟ್ಲಿಗೆ ನಾವು ಹೋಗ್ತಾ ಇದ್ದೀವಿ ಇವಾಗ. ಇವಾಗ ನಾವು ಮಿಷನ್ ಹಾಸ್ಪಿಟ್ಲಿಗೆ ಬಂದು ರೀಚ್ ಆದ್ವಿ. ಇದು ಮೇನ್ ಗೇಟು ಮಿಷನ್ ಹಾಸ್ಪಿಟಲ್ದು. ನೋಡಿ, ನಾವು ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಇವಾಗ ನೋಡ್ರಿ, ನಾವು ಗೇಟ್ ಒಳಗಡೆ ಹೋಗಿ ರೀಚ್ ಆದ್ವಿ. ಮಿಷನ್ ಹಾಸ್ಪಿಟಲ್ ಇದು, ಮಿಷನ್ ಹಾಸ್ಪಿಟಲ್ ಕೂಚಬಿಹಾರ್. ಆಮೇಲೆ ಅಲ್ಲಿ ನೋಡಿ, ಎಮರ್ಜೆನ್ಸಿ ಅಂತ ಬರೋದಿಲ್ಲ, ಅಲ್ಲಿ ಎಮರ್ಜೆನ್ಸಿ ಅಷ್ಟೇ ಹಿಡಿತಾರೆ, ಯಾರಿಗೂ ಅಲ್ಲವಿರಲ್ಲ. ಎಮರ್ಜೆನ್ಸಿ ಇದ್ದವರಷ್ಟೇ ಹೋಗ್ಬೇಕಲ್ಲಿ. ಆಮೇಲೆ ಇಲ್ಲಿ ನಾವು ಲೆಫ್ಟಿಗೆ ಹೋಗಬೇಕು. ಲೆಫ್ಟಿಗೆ ಹೋಗಿ ಅಲ್ಲಿ OPD ಇರುತ್ತೆ ನಮ್ದು. ಹಂಗೆ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ನಾವು ಮತ್ತೆ ರೈಟಿಗೆ ಟರ್ನ್ ಆದರೆ ಇದು ಬರುತ್ತೆ, ಮೇನ್ ಎಂಟ್ರೆನ್ಸು. OPD ಕಡೆ ಹೋಗೋದು ರೂಟ್ ಬರುತ್ತೆ ನಮ್ಗೆ. ನೋಡಿ, ಅಲ್ಲಿ ಕಾಣಿಸಿದೆಲ್ಲ ಬೋರ್ಡು, ಅದು ಅಲ್ಲಿ ಹೋಗ್ಬೇಕು ನಾವು ಇವಾಗ. ಅಲ್ಲಿಂದ ಒಳಗಡೆ ಹೋದರೆ OPD ಸಿಗುತ್ತೆ ನಮ್ಗೆ. ನೋಡಿ, ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಬರೆದಿದ್ದಾರೆ ನೋಡಿ, ಕೂಚಬಿಹಾರ್ ಮಿಷನ್ ಹಾಸ್ಪಿಟಲ್ ರಿಸೆಪ್ಷನ್ ಅಂತ ಬಂತು. ಅಲ್ಲಿ ಹೋಗ್ಬೇಕು ನಾವು ಇವಾಗ. ಒಳಗಡೆ ಹೋಗಿ ನೋಡಿ, ಇದು OPD. ಇಲ್ಲಿ OPD ಇದೆ. ಆಮೇಲೆ ನನಗೆ ಅಲ್ಲೆಷ್ಟು ಕೇಳ್ಕೊಂಬರೋಷ್ಟರಲ್ಲಿ ನನಗೆ ಪ್ಯಾಥಾಲಜಿ ಅಂತ ತೋರಿಸಿದ್ರು. ಅಲ್ಲಿ ಪ್ಯಾಥಾಲಜಿಗೆ ಹೋಗ್ರಿ, ನಿಮ್ಮದು ರಿಪೋರ್ಟ್ ಸಿಗುತ್ತೆ ಅಂತ ಹೇಳಿದರು. ನಾನು ಪ್ಯಾಥಾಲಜಿಗೆ ಬಂದು ರಿಪೋರ್ಟ್ ತೊಗೊಂಡೆ ಇವಾಗ. ಆಮೇಲೆ ಇವಾಗ ನಾನು ಸಿಗ್ನೇಚರ್ ಮಾಡಿಸೋದಿತ್ತು, ಅದನ್ನು ನಂದು ಸಿಗ್ನೇಚರ್ ಮಾಡಿಸ್ಕೊಂಡು ಬಾ ಅಂತ ಹೇಳಿದರು ನಮ್ಮ ಹಸ್ಬೆಂಡ್. ಹಾಗಾಗಿ ಅದರ ಸಿಗ್ನೇಚರು ಆಮೇಲೆ ಸೀಲ್ ಹೊಡ್ಸ್ಕೊಳ್ಬೇಕಂತ ಹೊಡ್ಸೋಕ್ಕೆ ಹೋಗಿದ್ದು ನಾನಲ್ಲಿ. ಆಮೇಲೆ ಅಷ್ಟರಲ್ಲಿ ವೆಯ್ಟ್ ಮಾಡಿದೆ. ಡಾಕ್ಟರ್ ಬಂದರು. ಬಂದ ತಕ್ಷಣ ಒಳಗಡೆ ಹೋಗಿ ನಾನು ಮೀಟಾಗಿ ಬಂದೆ. ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು ಮೇಡಮ್. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇಷ್ಟಕ್ಕೆ ನಾನು ವೀಡಿಯೋನ ಸ್ಟಾಪ್ ಮಾಡ್ತೀನಿ. ಬಾಯ್ ಆ್ಯಂಡ್ ಥ್ಯಾಂಕ್ ಯು.